ಬ್ಯಾಕ್ ಟು ದಿ ಅನಸ್ ಲೈಫ್ ಸ್ಟೈಲ್. ನೋಡ್ತಾ ಇದ್ದಂಗೆ ನಿಮ್ಗೇನು ಇವತ್ತೇನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನಿಸ್ಬೋದು. ನಮ್ಮೂರಲ್ಲಿ ಜಾತ್ರೆ ಟೈಮಲ್ಲಿ ದೇವ್ರಗಳಿಗೆ ಎಡೆ ಸಾಗೋಕ್ಕೋದು ಇಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಎಡೆ ಸಾಗೋಗ್ತೀನಿ ಅಂದ್ಬಿಟ್ಟು ಊರವರೆಲ್ಲ ನೆನೆ ಸಾಟಿಕ್ಸಿದ್ರು. ಅದ್ರ ತಕ್ಕಂಗೆ ನೋಡ್ಬೋದು ಸ್ಟಾರ್ಟಿಂಗು ಅದು ನಮ್ಮ ದೇವರು ಯಲ್ಲಮ್ಮನ ದೇವರು. ಹಿಂಗೆ 3 ಹೆಣ್ಣು ದೇವ್ರುಗಳಿದಾವೆ ನಮ್ಮೂರಲ್ಲಿ. ಆ ಹೆಣ್ಣು ದೇವ್ರುಗಳನ್ನೆಲ್ಲ ಊರ ಮುಂದೆ ಕರ್ಕೊಂಡೋಗಿ ಕುಂಡ್ರಿಸಿ ಅವ್ರ ಮುಂದೆ ಕರುಗಲ್ಲು ಅಂತ ಬರುತ್ತಲ್ಲ ಅದ್ರ ಮುಂದೆ ಎಡೆ ಹಾಕೋದು. ಅದಕ್ಕೋಸ್ಕರ ಇಲ್ಲೆಲ್ಲ ನಮ್ಮಮ್ಮ ಪೂಜೆ ಎಲ್ಲ ಮಾಡಿಟ್ಟಿದ್ರು. ಮಗು ಜಾಸ್ತಿ ಅಳ್ತಾ ಇದ್ಲು ಅಂದ್ಬಿಟ್ಟು ನಮ್ಮಮ್ಮ ಕೈ ಕೊಟ್ಬಿಟ್ಟು ನಾನು ಇಲ್ಲಿ ದೇವ್ರಿಗೆ ಎಡೆ ಹಾಕ್ತಾ ಇದ್ದೀನಿ. ಈ ಎಡೆನೇ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ವರ್ಷಕ್ಕೊಂದ್ಸತಿ ಇದನ್ನ ಮಾಡಿದ್ರೆ ಊರಿಗೂ ಒಳ್ಳೇದು. ಮತ್ತು ಊರಲ್ಲೆಲ್ಲ ಜನಗಳೆಲ್ಲ ಅಷ್ಟೊಂದು ಯಾವಾಗಲೂ ಹೆಲ್ದಿಯಾಗಿರ್ತಾರೆ. ಮತ್ತು ಹಸುಗಳು ಇವ್ರಿಗೆಲ್ಲ ಕಾಯಿಲೆ ಏನು ಬರಲ್ಲ ಅನ್ನೋ ಒಂದು ರೀಸನ್ನಿಂದ ಈ ಥರ ಮಾಡ್ತಾರೆ. ವರ್ಷನೂ ಎಲ್ಲ ಕಡೆ ಮಾಡೇ ಮಾಡ್ತಾರೆ ಈ ಥರ. ಅದೇ ಥರ ನಮ್ಮೂರಲ್ಲೂ ಇವಾಗ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮಮ್ಮ ಮಕ್ಕಳನ್ನ ನೋಡ್ಕೊಂತ ಹೋಗ್ಬಿಟ್ಟು ಎಡೆ ಹಾಕ್ಬಿಡ್ತೀನಿ ಅಂತ ನಾನು ಇವಾಗ ಎಡೆ ಹಾಕ್ತಾ ಇದ್ದೀನಿ. ಇದನ್ನು ರಾಗಿ ಅಂಬ್ಲಿ ಅಂತಾರೆ. ರಾಗಿ ಅಂಬ್ಲಿ ಮತ್ತು ಮೊಸರನ್ನ ಇಟ್ಟು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಕಡ್ಡಿ ಅನಿಸ್ಬಿಟ್ಟು ತೊಗೊಂಡೋಗಿ ಊರ ಮುಂದೆ ಇಟ್ಟರೆ ಆಮೇಲೆ ಅದನ್ನು ದೇವ್ರಿಗೆಲ್ಲ ಎತ್ಕೊಂಡೋಗಿ ದೇವ್ರ ಮುಂದೆ ಬಿಡ್ತಾರೆ. ಇದನ್ನ ಹಲಸಿನೆಲೆಯಲ್ಲಿ ಮಾಡಿದ್ರೆ ಶ್ರೇಷ್ಠ ಅಂತಾರೆ. ಅಮ್ಮ ದೇವಸ್ಥಾನ ಹತ್ರ ಹೋಗಿದ್ರು, ಹಲಸಿನೆಲೆ ತೊಗೊಂಬಂದು ಹಂಗೆ ಅದನ್ನು ಹೊಲಿಸ್ಕೊಂಡು ತೊಗೊಂಬಂದಿದ್ರು. ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರ ಕಡೆ ಯಾವ ಸೈಡ್ ಆದರೂ ಈ ಥರ ಎಲ್ಲ ಮಾಡ್ತಾರಾ ಅಂತ ನನಗೆ ಕಮೆಂಟ್ ಹಾಕಿ, ನನಗೂ ಖುಷಿ ಆಗುತ್ತೆ. ನಮ್ಮೂರಲ್ಲಿ ಈ ಥರ ಮಾಡ್ತಾರೆ. ಮತ್ತು ಹಸ್ಬೆಂಡ್ ಊರಲ್ಲೂ ಅಷ್ಟೇ. ಇವಾಗ ಪ್ರತಿ ವರ್ಷ ಜಾತ್ರೆ ಮಾಡೋದ್ರಿಂದ 2ನೇ ದಿವಸನೋ 3ನೇ ದಿವಸ ಎಡೆ ಹಾಕ್ತಾರೆ. ಊರಿಗೆಲ್ಲ ಒಳ್ಳೇದಾಗುತ್ತೆ ಅಂತ. ಆ್ಯಕ್ಚುಲಿ ಇದು ಜಾತ್ರೆ ಟೈಮಲ್ಲಿ ಮಾಡಬೇಕಾಯ್ತು. ನಮ್ಮೂರಲ್ಲಿ ಅದೇನು ಜಾತ್ರೆ ಮಾಡಿದ್ರೋ ಗೊತ್ತಿಲ್ಲ, ಇವಾಗ ಮಾಡ್ತಾ ಇದ್ದಾರೆ. ಎಡೆ ಇಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗೋದಷ್ಟೇ. ಫೋನ್ ನೋಡೋದು ಅನ್ನೋದೇನಿಲ್ಲ, ಸ್ಟ್ರೈಟಾಗಿ ನೋಡ್ತಾ ಇರೋದು. 1000 ರೂಪಾಯಿ ಇಕ್ಕಿದ್ಯಾ? ಎತ್ಕೊಂಬಾಜಿ ಸ್ವಾಮಿ ಮಗುಕ. ಹಿಂಗ ಸೋತಿಯಾ? ಮೇರಿ ಮಾ ಪ್ಯಾರಿ ಮಾ ಸರ್ ನಾನು ನೀನು ನಾವು ಜನ ಮಗು ಅಪ್ಪ ಹೊರಗಡೆ ಹೋಗಿದ್ರು. ಹಂಗೆ ಒಂದು ಪ್ಲೇಟ್ ಗೋಬಿ ತೊಗೊಂಡಿದ್ರು. ಗೋಬಿ ಅಂತೂ ಸಿಕ್ಕಾಬಿಟ್ಟೆ ಟೇಸ್ಟ್ ಆಗಿತ್ತು. ನನ್ನ ಮಗಳು ಅವ್ಳು ಫೋನ್ ನೋಡ್ತಾ ಇದ್ಲು. ಈಗ ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಕೊಡ್ತೀನಿ ಕೊಡು ಅಂತ ಕೇಳಿದಕ್ಕೆ ಕೊಡು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರ ಫೋನ್ ಕೊಟ್ಬಿಟ್ಟು ಮತ್ತೆ ಹೇಳ್ತಾನೆ ಇರ್ತಾಳೆ ಮಗು ಅಂತ. ಮತ್ತು ಈವ್ನಿಂಗು ಸಂಡೇನೇ ನಾನು ಹೇಳಿದ್ನಲ್ವಾ ಫಿಶ್ ತೊಗೊಂಬರ್ತಾರೆ ಸಂಜೆ ಅಂತ. ಅವತ್ತು ತೊಗೊಂಬಂದರು, ಬಟ್ ಮಾಡೋಕ್ಕಾಗಿಲ್ಲ. ಅವತ್ತು ಐಟಮ್ಸ್ ಜಾಸ್ತಿ ಇದ್ದಿದ್ದರಿಂದ ಇವತ್ತು ಮಾಡೋಣ ಅಂತ. ನಮ್ಮಮ್ಮ ಅವರೆಲ್ಲ ಊರ ಮುಂದೆ ಹೋಗಿದ್ರು ದೇವ್ರ ಹತ್ರ. ನಮ್ಮಮ್ಮವ್ರು ಬರೋಷ್ಟಕ್ಕೆ ಸಾಂಬಾರಾದರೂ ಮಾಡಿಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಒಂದು 1/4 ಸ್ಪೂನಷ್ಟು ಮೆಂತ್ಯ, ಮತ್ತು ಒಂದು ಅರ್ಧ ಹೋಳಲ್ಲಿ ಅರ್ಧ ತೆಂಗಿನಕಾಯಿ, 2 ಟೊಮೆಟೊ, ಸ್ವಲ್ಪ ಚಕ್ಕೆ, 4 ಲವಂಗ, 1 ಇಂಚಷ್ಟು ಶುಂಠಿ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋಬೇಕು. ಮತ್ತು ನೆನೆಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣಲ್ಲಿ. ಇದು ಧನಿಯಾ ಪುಡಿ, ಖಾರದ ಪುಡಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ನಾವು ಸಾಂಬಾರು ಪುಡಿ ಯೂಸ್ ಮಾಡೋಣ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಮಸಾಲೆಗೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ರುಬ್ಬೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಇದೇ ಬಾಣಲಿಲೇ ಮಾಡ್ಕೊಳ್ಳೋದು ನಾನು ಸಾಂಬಾರು.
ಸಾಂಬಾರು ಯಾವ್ದ್ರಲ್ಲಿ ಮಾಡ್ಕೊತೀರೋ ಡೈರೆಕ್ಟಾಗಿ ಅದರಲ್ಲೇ ಮಾಡ್ಕೊಂಡ್ರೆ ಒಳ್ಳೆಯದು. ಪಾತ್ರೆ ತೊಳೆಯೋಕ್ಕೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಎಣ್ಣೆ ಹಾಕಿ ಫಸ್ಟು ಮೆಂತ್ಯ ಚಕ್ಕೆ ಲವಂಗ ಹಾಕ್ತಿದ್ದೀನಿ. ಅದಾದಮೇಲೆ ಒಂದು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೊಂದು ಈರುಳ್ಳಿ ಹಾಕೊಂಡು ವೆದರ್ ಇವಾಗ ತುಂಬ ಮಳೆ ಬರ್ತಾ ಇರೋದ್ರಿಂದ ಗಂಟ್ಲೆಲ್ಲ ಒಂಥರ ಆಗ್ತದೆ, ಡ್ರೈ ಸ್ಕಿನ್ ಥರ ಆಗಿದ್ದೀನಿ. ಮಗುಗೂ ನನಗೆ ಈಗ ಈರುಳ್ಳಿಯನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆದ ತಕ್ಷಣ ತೆಗೆದಿಟ್ಕೊಂಡಿರೋಂಥ ಟೊಮೆಟೊ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ತೀನಿ. ನೋಡ್ಬೋದು ಟೊಮೆಟೊ ಎಲ್ಲ ಕ್ಲೀನಾಗಿ ಸಾಫ್ಟ್ ಆಗಿದೆ. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಮತ್ತು ನಾನು ಸಾಂಬಾರಿಗೆ ಸ್ವಲ್ಪ ರುಬ್ಬೋದಕ್ಕೆ ಸ್ವಲ್ಪ ಅಂತ ತೆಗೆದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇಟ್ಟಿರ್ತೀನಿ. ಇದು ಇವಾಗ ಚೆನ್ನಾಗಿ ಆರಬೇಕು. ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ. ಇವಾಗ ಅದು ಆರಿದಾದ್ಮೇಲೆ ಜಾರ್ಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಹುಳಿ ಸ್ವಲ್ಪ ಮುಂದೆ ಇದ್ರೇ ಮೀನು ಸಾಂಬಾರು ಚೆನ್ನಾಗಿರೋದು. ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇದೇನು ಹುರಿದಿಟ್ಕೊಂಡಿದ್ದೀರ ಸ್ವಲ್ಪ ತಣ್ಣಗಾಗಿತ್ತು ಅದನ್ನು ಇವಾಗ ಜಾರ್ಗೆ ಹಾಕ್ಕೊಳ್ತೀನಿ. ನನ್ನ ರುಬ್ಕೊಳ್ಳೋಣ ಅಂತ. ಮತ್ತು ನಿಮ್ಮ ಕಡೆ ಈ ಥರನೇ ಮೀನು ಸಾರು ಮಾಡ್ತೀರಾ ಇಲ್ಲ ಬೇರೆ ಏನಾದರೂ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ಅದೇ ಏನು ಫ್ರೈ ಮಾಡಿಟ್ಕೊಂಡಿದ್ನೋ ಅದೇ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ರುಬ್ಬಿರೋ ಮಸಾಲೆ ಹಾಕ್ಕೋಬೇಕು. ಅದಕ್ಕೆ ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು, ತುಂಬ ಬ್ರೌನ್ ಕಲರ್ ಎಲ್ಲ ಆಗೋದಂಬೇಡ. ಈಗ ಏನು ನುಣ್ಣಗೆ ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಅದನ್ನು ಹಾಕಿ ಸ್ವಲ್ಪ ತಿರುಗಿಸಿ ಮತ್ತು ಸಾಂಬಾರು ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಇವಾಗ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾನು ಜಾರೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಮಸಾಲೆ ಸ್ವಲ್ಪನೇ ವೇಸ್ಟ್ ಮಾಡಬಾರ್ದು ಅಂತ. ನಾನು ಸಾಂಬಾರು ಸ್ವಲ್ಪ ಕಡಿಮೆನೇ ಮಾಡೋಣ ಅಂತ, ನಮ್ಮಮ್ಮವ್ರು ಯಾರೂ ತಿನ್ನಲ್ಲ, ಅದಕ್ಕೋಸ್ಕರ. ಹಂಗೂ ಇದರಲ್ಲೂ ಸ್ವಲ್ಪ ಸಾಂಬಾರು ಮತ್ತು ಫಿಶೆಲ್ಲ ಖಾಲಿ ಆಯಿತು, ಸಾಂಬಾರು ಮಾತ್ರ ಹಂಗೆ ಇತ್ತು. 2 ಸೌಟ ಸಾಂಬಾರನ್ನ ಹೊರಗಡೆ ಹಾಕಿದ್ವಿ. ನಾನು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊತೀನಿ. ಮತ್ತು ರುಚಿಗೆ ನೋಡಿಕೊಂಡು ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಮೀನೆಲ್ಲ ಸಪ್ಪೆ ಹೊಡೆದ್ಬಿಡುತ್ತೆ. ಮಸಾಲೆ ಹಾಕಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ತೀನಿ. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕುದಿದಾಗ ಮಸಾಲೆ ಅಂತ. ಇವಾಗ ಏನು ತೊಳೆದಿಟ್ಕೊಂಡಿದ್ದು ಫಿಶ್ನೆಲ್ಲ ಕ್ಲೀನಾಗಿ ಒಂದೊಂದೇ ಬಿಟ್ಬಿಡ್ಬೇಕು, ಜಾಸ್ತಿ ಎಲ್ಲ ಅಲ್ಲಾಡಿಸ್ಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಮಸಾಲೆ ಕುದ್ಮೇಲೆ ಹಾಕಿದ್ರೆ ಮೀನು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದರ ಹಸಿ ವಾಸನೆಲ್ಲ ಹೋದ್ಮೇಲೆ ಫಿಶನ್ನು ಹಾಕಿ ಮತ್ತು ನಾನೇನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಮತ್ತು ನಾನು ಇದನ್ನು ಪದೇ ಎಲ್ಲ ತಿರ್ಗ್ಸೋಕೆ ಹೋಗಲ್ಲ, ಮೀನೆಲ್ಲ ಹೊಡೆದೋಗುತ್ತೆ. ಮತ್ತು ಈ ತಪ್ಪಲೆ ಏನಕ್ಕೆ ಇಟ್ಕೊಂಡಿರೋದು ಅಂತ ಕೇಳ್ಬೋದು. ಇದೆಲ್ಲ ಸಾಂಬಾರ್ದೆಲ್ಲ ತಿರ್ಗಿಸಿ ಇಡ್ತೀನಲ್ವ, ಅದು ಸೌಟ್ ಇಟ್ಕೊಳ್ಳೋಕೆ ಅಂದ್ಬಿಟ್ಟು ನಾನು ಪಕ್ಕದಲ್ಲಿ ಏನಾದರೂ ಇಟ್ಕೊಂಡಿರ್ತೀನಿ, ಗ್ಯಾಸ್ ಮೇಲೆಲ್ಲ ಗಲೀಜಾಗುತ್ತೆ ಅಂತ. ಅಲ್ಲಿ ಮಸಾಲೆ ರುಬ್ಬಿ ಮೀನೆಲ್ಲ ಹಾಕಿಬಂದೆ. ನಮ್ಮ ಮನೇಲಿ ಯಾರು ಇರಲಿಲ್ಲ, 8 ಗಂಟೆ ಆಗೋಗಿತ್ತು. ನಮ್ಮ ಮಕ್ಕಳು ಆಟ ಆಡ್ತಾ ಇದ್ರು. ಅಲ್ಲಿಗೆ ಹಾಕಿ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಶಾರಮಾ ಅಯ್ಯೋ ಕ್ಯೂಟಿ. ಶಾರು ಮಗಳೇ, ಗುಂಡು ನಿಮ್ಮ ನೋಡೋದು ನಾವು ಜಿಗ್ಗಿ ನಮ್ಮ ಜಿಗ್ಗಿ ಚಿಕ್ಕೋಡು ಜಿಗ್ಗಿ ಡ್ಯಾನ್ಸ್ ಸಾಂಬಾರು ಇವಾಗ ಚೆನ್ನಾಗಿ ಕುದ್ದಿದೆ. ಫಿಶ್ ಹೇಗಪ್ಪ ಬಂದಿದೆ ಅಂದರೆ ಫಿಶ್ದು ಕಣ್ಣೆಲ್ಲ ಹೊರಗಡೆ ಬಂದಿರುತ್ತೆ, ಮಣಿಗಳು. ಆ ಮಣಿಯೆಲ್ಲ ಸ್ವಲ್ಪ ಕಣ್ಣು ಕಾಣಿಸ್ತಾ ಇದೆ, ಹೊರಗಡೆ ಬಂದಿದೆ.
ಅಂತಂದರೆ ಫಿಶ್ ಕ್ಲೀನಾಗಿ ಬಂದ್ಬಿಡುತ್ತೆ. ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ. ಇನ್ನೂ 1 ಅವರ್ 2 ಅವರ್ ನಾನು ಏನು ತಿನ್ನೋಕೆ ಹೋಗಲ್ಲ. 10 o'clock ಹಂಗೆ ತಿನ್ನೋಣ ಅಂದ್ಬಿಟ್ಟು. ಅವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಉಪ್ಪಿಟ್ಕೊಂಡಿರುತ್ತೆ. ಆಮೇಲೆ ನಮ್ಮಮ್ಮವ್ರು ಬಂದಮೇಲೆ ರೈಸ್ ಮಾಡಿದ್ರು. ಇವಾಗ ರೈಸ್ ಮಾಡಿದ್ರಲ್ವ, ನಮ್ಮಪ್ಪಂಗೆ ಊಟ ಇಟ್ಕೊಟ್ಟಿದ್ರು ನಮ್ಮಮ್ಮ. ಆಮೇಲೆ ನಾನು ನಮ್ಮಪ್ಪ ಇಬ್ಬರೇ ತಿಂದಿದ್ದು ಫಿಶ್ಶು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೊರಗಡೆ ಚಳಿಗೆ ಮಳೆಗೆ ಸಕ್ಕತ್ತಾಗಿರುತ್ತೆ ಹುಳಿ ಹುಳಿಯಾಗಿ. ಈ ಸತಿ ಒಂದ್ಸತಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಟ್ಯೂನ್, ಬಾಯ್ ಬಾಯ್.